ಎರಡು ಕ್ಷೇತ್ರಗಳಿಂದ ದೇವೇಗೌಡರು ಕಣಕ್ಕಿಳಿತಾರ ಅನ್ನುವಂತಹ ಪ್ರಶ್ನೆ ಮೂಡೋಕೆ ಈಗ ಒಂದಷ್ಟು ಬೆಳವಣಿಗೆಗಳು ಕಾರಣ ಆಗ್ತಾ ಇದೆ. ಬೆಂಗಳೂರು ಉತ್ತರದಿಂದಲೂ ಕೂಡ ಸ್ಪರ್ಧಿಸಲು ಎಚ್.ಡಿ. ದೇವೇಗೌಡರು ಚಿಂತನೆ ನಡೆಸ್ತಾ ಇದ್ದಾರೆ. ಈಗಾಗಲೇ ತುಮಕೂರಿನಿಂದ ಅಖಡಕ್ಕೆ ದೇವೇಗೌಡರು ಇಳಿಯೋಕೆ ತೀರ್ಮಾನವನ್ನ ಕೈಗೊಂಡಾಗಿದೆ. ನಾಳೆ ತುಮಕೂರಲ್ಲಿ ದೇವೇಗೌಡರು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಈಗ ಬೆಂಗಳೂರು ಉತ್ತರದಿಂದಲೂ ಕೂಡ ಸ್ಪರ್ಧಿಸುವಂತೆ ಎಚ್.ಡಿ. ದೇವೇಗೌಡಗೆ ಒತ್ತಡವನ್ನ ಹೇರಲಾಗ್ತಾ ಇದೆ. ಕಾಂಗ್ರೆಸ್ ಜೆಡಿಎಸ್ ಮುಖಂಡರು ದೇವೇಗೌಡರಿಗೆ ಒತ್ತಾಯವನ್ನ ಮಾಡಿಸಿದ್ದಾರೆ. ಬೆಳಗ್ಗೆ ದೇವೇಗೌಡರನ್ನ ಭೇಟಿಯಾಗಿ ಮನವಿ ಮಾಡಿದ್ರು ಕೈ ನಾಯಕರು. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಸಚಿವ ಜಮೀರ್ ಒತ್ತಡವನ್ನ ಹಾಕಿದ್ದಾರೆ. ಬೆಂಗಳೂರು ಉತ್ತರಕ್ಕೆ ಅಭ್ಯರ್ಥಿ ಹುಡುಕಲು ಜೆಡಿಎಸ್ ಹರಸಾಹಸ ಪಡ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಅಂತೂ ಈ ಸೀಟನ್ನ ಜೆಡಿಎಸ್ಗೆ ಬಿಟ್ಕೊಟ್ಟಾಗಿದೆ. ಹೀಗಾಗಿ ಬೆಂಗಳೂರು ಉತ್ತರದಿಂದಲೂ ಸ್ಪರ್ಧಿಸುವಂತೆ ದೇವೇಗೌಡರಿಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಸೇರ್ಕೊಂಡು. ಹೀಗಾಗಿ ದೇವೇಗೌಡರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಿಂತನೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎರಡು ಕಡೆಯಿಂದ ಅವ್ರು ನಿಲ್ಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಈಗ ದೋಸ್ತಿ ವಲಯದಲ್ಲಿ ನಡೀತಾ ಇದೆ. ಜಮೀರ್ ಮತ್ತು ದಿನೇಶ್ ಗುಂಡೂರಾವ್ ಇಬ್ರು ಕೂಡ ಹೋಗಿ ದೇವೇಗೌಡರನ್ನ ಭೇಟಿಯಾಗಿ ಮನವಿ ಮಾಡಿದ್ದಾರೆ. ಯಾವ ಬಂಡಾಯವೂ ಇರಲ್ಲ, ಎಲ್ಲ ಸರಿಯಾಗಿ ಮಾಡ್ತಾರೆ. ಬೆಂಗಳೂರು ನಾರ್ತ್ ನಿಮಗೆ ಕುತೂಹಲಕರವಾದಂತ ತೀರ್ಮಾನವೇ ಆಗುತ್ತೆ. ಬನ್ನಿ, ಆರಂಭಿಕ ಹಂತದಲ್ಲಿ ಉದ್ವಿಗ್ನವಾಗಿ ಮಾತಾಡ್ತಕ್ಕಂಥದ್ದು ಏನಿರುತ್ತೆ ಅದೆಲ್ಲ ಸಾಲ್ವ್ ಆಗ್ತದೆ. ಯಾವ ಬಂಡಾಯವೂ ಇರಲ್ಲ, ಎಲ್ಲ ಸರಿಯಾಗಿ ಮಾಡ್ತಾರೆ. ಬೆಂಗಳೂರು ನಾರ್ತ್ ನಿಮಗೆ ಕುತೂಹಲಕರವಾದಂತ ತೀರ್ಮಾನವೇ ಆಗುತ್ತೆ. ಬನ್ನಿ, ಆರಂಭಿಕ ಹಂತದಲ್ಲಿ ಉದ್ವಿಗ್ನವಾಗಿ ಮಾತಾಡ್ತಕ್ಕಂಥದ್ದು ಏನಿರುತ್ತೆ ಅದೆಲ್ಲ ಸಾಲ್ವ್ ಆಗ್ತದೆ. ಯಾವ ಬಂಡಾಯವೂ ಇರಲ್ಲ, ಎಲ್ಲ ಸರಿಯಾಗಿ. ಇದು ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿರುವಂತಹ ಮಾತು. ಬೆಂಗಳೂರು ಉತ್ತರಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಒಳಗಾಗಿ ಕುತೂಹಲಕಾರಿ ತೀರ್ಮಾನವೇ ಹೊರಬೀಳುತ್ತೆ ಬನ್ನಿ ಅನ್ನುವಂಥ ಮಾತನ್ನ ಇಲ್ಲಿ ಸಿಎಂ ಎಚ್.ಡಿ.ಕೆ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವಿನಯ್ ಈಗ ಲೈವ್ ಇದ್ದಾರೆ. ವಿನಯ್, ಕುಮಾರಸ್ವಾಮಿ ಅವರ ಹೇಳಿಕೆ ನೋಡ್ತಾ ಇದ್ರೆ, ಜಮೀರ್ ಮತ್ತು ದಿನೇಶ್ ಗುಂಡೂರಾವ್ ಹೋಗಿ ದೇವೇಗೌಡರನ್ನ ಭೇಟಿಯಾಗಿ ಒತ್ತಾಯ ಮಾಡಿರೋದನ್ನ ನೋಡ್ತಾ ಇದ್ರೆ, ಬಹುತೇಕ ದೇವೇಗೌಡರು ಹಾಗಾದ್ರೆ ತುಮಕೂರಿನ ಜೊತೆ ಬೆಂಗಳೂರು ನಾರ್ತ್ ಇಂದಲೂ ಕೂಡ ಕಂಟೆಸ್ಟ್ ಮಾಡೋ ಪಾಸಿಬಿಲಿಟಿ ದಟ್ಟವಾಗ್ತಾ ಇದೆಯಾ, ಹೇಗೆ ಅಂತ ವಿನಯ್? ಹೌದು ಅಮರ್ ಪ್ರಸಾದ್, ದೇವೇಗೌಡರು ಸುಮಾರು 6 ಬಾರಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಪಾರ್ಲಿಮೆಂಟ್ಗೆ ಸ್ಪರ್ಧೆಯನ್ನು ಮಾಡಿರ್ತಾರೆ. ಆದರೆ ಈ ಬಾರಿ ತಮ್ಮ ಮೊಮ್ಮಗ ಪ್ರಜ್ವಲ್ಗೆ ಅವರು ಸೀಟನ್ನು ಬಿಟ್ಕೊಟ್ಟಿರ್ತಾರೆ. ಮತ್ತು ದೇವೇಗೌಡರು ಎಲ್ಲಿಂದ ಸ್ಪರ್ಧೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತೆ. ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡಬೇಕಾ ಅಥವಾ ತುಮಕೂರಿನಿಂದ ಸ್ಪರ್ಧೆ ಮಾಡಬೇಕಾ ಅಂತ ಹೇಳಿ ಸಾಕಷ್ಟು ಚರ್ಚೆ ನಡೆಯುತ್ತೆ. ಅಂತಿಮವಾಗಿ ದೇವೇಗೌಡರು ತುಮಕೂರಿನಿಂದ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಮಾತ್ರ ಅಲ್ಲ, ಇವತ್ತು ಸಹ ಅವ್ರು ಹೇಳಿದ್ದಾರೆ ನಾಳೆ ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ಅಂತೇಳಿ. ಆದರೆ ತುಮಕೂರಿನಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಅಂದರೆ ಸಿಟ್ಟಿಂಗ್ MP ಆಗಿರ್ತಕ್ಕಂಥದ್ದು ಮುದ್ದಹನುಮೇಗೌಡರು ಕರ್ನಾಟಕದಲ್ಲಿದ್ದ ಸುಮಾರು 10 MP ಅಂದರೆ ಕಾಂಗ್ರೆಸ್ MP ಪೈಕಿ 9 ಜನಕ್ಕೆ ಟಿಕೆಟ್ನ ಕೊಡ್ತಾರೆ. ಮುದ್ದಹನುಮೇಗೌಡರನ್ನ ತಪ್ಪಿಸಿ JDS ತುಮಕೂರು ಟಿಕೆಟನ್ನು ತಗೊಳುತ್ತೆ. ಮತ್ತು ನೇರವಾಗಿ ಮುದ್ದಹನುಮೇಗೌಡರು ಸವಾಲು ಹಾಕಿದ್ದಾರೆ, ನಾನು ಬಂಡಾಯ ಅಭ್ಯರ್ಥಿಯಾಗಿ ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡ್ತೀನಿ ಅಂತೇಳಿ. ಸೊ ಒಟ್ಟಾರೆಯಾಗಿ ಇಲ್ಲೂ ದೇವೇಗೌಡರು ತುಮಕೂರಿನಿಂದ ಸ್ಪರ್ಧೆ ಮಾಡ್ತಾರೆ. ಅದಕ್ಕೂ ಸಹ ಎಲ್ಲೋ ಒಂದು ರೀತಿಯ ಆತಂಕ ಶುರುವಾಗಿರ್ತಕ್ಕಂಥದ್ದು ಅಮರ್ ಪ್ರಸಾದ್. ಮತ್ತೊಂದು ಇಂಟ್ರೆಸ್ಟಿಂಗ್ ಅಂಶ ಅಂತ ಹೇಳಿದ್ರೆ, ದೇವೇಗೌಡರು ಇದೀಗ ಬೆಂಗಳೂರು ಉತ್ತರದಿಂದ ಕೂಡ ಸ್ಪರ್ಧೆ ಮಾಡ್ತಾರೆ ಪ್ರಶ್ನೆ ಕಾಡ್ತದೆ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ನ ಎಲ್ಲ ಮುಖಂಡರು ಇನ್ಕ್ಲೂಡಿಂಗ್ ಕೃಷ್ಣ ಬೈರೇಗೌಡರು ಇರ್ಬೋದು, ಕೆಪಿಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಇರ್ಬೋದು, ಅಥವಾ ಸಚಿವ ಜಮೀರ್ ಅಹಮದ್ ಇರ್ಬೋದು, ಇವತ್ತು ಬೆಳಗ್ಗೆ ದೇವೇಗೌಡರನ್ನ ಭೇಟಿ ಮಾಡಿ ಬೆಂಗಳೂರು ಉತ್ತರದ ಕ್ಷೇತ್ರದಿಂದ ನೀವು ಸ್ಪರ್ಧೆ ಮಾಡಿದ್ರೆ ಸುಮಾರು 3 ಲಕ್ಷ ಮತಗಳ ಅಂತರದಿಂದ ನಿಮ್ಮನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳಿ ಒಂದು ಅಭಯವನ್ನು ಕೊಡ್ತಾರೆ. ಮತ್ತೊಂದು ಅಂಶ ಅಂತ ಹೇಳಿದ್ರೆ, JDSಗೂ ಕೂಡ ಬೆಂಗಳೂರು ಉತ್ತರದಿಂದ ಯಾರೂ ಕೂಡ ಅಭ್ಯರ್ಥಿಗಳಿಲ್ಲ. ಸೊ ಹೀಗಾಗಿ ಜಸ್ಟಿಸ್ ಗೋಪಾಲ್ ಗೌಡ್ರನ್ನ ಅಪ್ರೋಚ್ ಮಾಡಿದ್ದಾರೆ. ಅದೇ ರೀತಿ ಮೇಲ್ಮನೆ ಸದಸ್ಯ ಆಗಿರ್ತಕ್ಕಂಥ BM ಫಾರೂಕ್ ಅವರನ್ನು ಸಹ JDS ಅಪ್ರೋಚ್ ಮಾಡಿದೆ. ಆದರೂ ಯಾರೂ ಸಹ ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡೋಕ್ಕೆ ತಯಾರಿಲ್ಲ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಇವತ್ತು ನೇರವಾಗಿ ಮುಖ್ಯಮಂತ್ರಿಗಳನ್ನು ಸಹ ಭೇಟಿ ಮಾಡಿದ್ರೆ ಕಾಂಗ್ರೆಸ್ ಮುಖಂಡರು, ನೀವು ಸಹ ದೇವೇಗೌಡರನ್ನ ಕನ್ವಿನ್ಸ್ ಮಾಡಿ ಬೆಂಗಳೂರು ಉತ್ತರ ನಲ್ಲಿ ಮುಖ್ಯಮಂತ್ರಿ ಸಹ ದೇವೇಗೌಡರ ಜೊತೆ ಮಾತನಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಾಳೆ ಏನು ತುಮಕೂರಿನಿಂದ ಅವರು ನಾಮಿನೇಷನ್ ಫೈಲ್ ಮಾಡ್ತಾರೆ, ಮತ್ತೊಂದು ಕಡೆ ಬೆಂಗಳೂರು ಉತ್ತರದಿಂದ ಸಹ ದೇವೇಗೌಡರು ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ ಅಮರ್ ಪ್ರಸಾದ್. ಥ್ಯಾಂಕ್ ಯು.